ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ. ಓಂ ನಮೋ ಭಗವತೆ ರುದ್ರಾಯ ನಮಃ. ನಮಸ್ಕಾರ. ಜ್ಯೋತಿಷ್ಯ ಅನ್ನೋ ಒಂದು ವಿಚಾರ ಬಂದಾಗ ಇದು ಒಂದು ಸಮುದ್ರದ ಹಾಗೆ ಬಹಳಷ್ಟು ವಿಚಾರಗಳಿದೆ. ಇದರಲ್ಲಿ ಬಹಳಷ್ಟು ಥರದ ಜ್ಯೋತಿಷ್ಯ ಪದ್ಧತಿಗಳಿದೆ. ಜಮಿನಿ ಜ್ಯೋತಿಷ್ಯ, ನಾಡಿ ಜ್ಯೋತಿಷ್ಯ, ಪ್ರಶ್ನೆಶಾಸ್ತ್ರ, ಹಸ್ತಸಾಮುದ್ರಿಕೆ, ಅದರಲ್ಲಿ ನಾಡಿ ಹಸ್ತಸಾಮುದ್ರಿಕೆ ಅಂತ ಕೂಡ ಇದೆ. ಇಷ್ಟೆಲ್ಲ ನಾವು ನೋಡ್ತಾ ಇದ್ದಾಗ ನನಗೆ ಆಸಕ್ತಿ ಉಂಟಾಗಿದ್ದು ಮನುಷ್ಯನ ಭವಿಷ್ಯವನ್ನು ಹೇಳೋಕ್ಕೆ ಸಾಧ್ಯನಾ ಅಂತೇಳಿ. ಮನುಷ್ಯನ ಭವಿಷ್ಯವನ್ನು ಹೇಳೋದಕ್ಕೆ ಸಾಧ್ಯ ಇದೆ. ಯಾಕೆಂತಂದರೆ ಕರ್ಮಗಳಲ್ಲಿ 3 ಥರದ ಕರ್ಮಗಳನ್ನು ಹೇಳಿದ್ದಾರೆ ಋಷಿಮುನಿಗಳು. ಅದರಲ್ಲಿ ಪ್ರಾರಬ್ಧ, ಸಂಚಿತ ಮತ್ತು ಕ್ರಿಯಾಮಾನ. ಇದು ಕ್ರಿಯಾಮಾನ ಅಂತಂದರೆ ಏನು ಫ್ರೀ ವಿಲ್ ಅಂತ ಹೇಳ್ತಾರೆ, ಅದಕ್ಕೆ ಸಂಬಂಧಪಟ್ಟಿದ್ದು. ಈ ಸಂದರ್ಭದಲ್ಲಿ ಯಾವುದೇ ಆಗಿರ್ಬೋದು, ಪ್ರಾರಬ್ಧ ಕರ್ಮ ಏನಿದೆ, ಸಂಚಿತ ಕರ್ಮ ಏನಿದೆ, ಇದರಲ್ಲಿ ಯಾವುದೂ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದು ಪ್ರೀ ಡೆಸ್ಟೈನ್ಡ್ ನಮ್ಮ ಲೈಫ್. ಆದರೆ ಕೆಲವು ಬದಲಾವಣೆಗಳನ್ನು, ಈಗ ಮಳೆ ಬರ್ತಿದ್ದಾಗ ಮಳೆಯನ್ನು ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ, ಆದರೆ ನಾವೊಂದು ಛತ್ರಿನ ತಗೊಳ್ಬೋದು, ರೆಮಿಡೀಸ್ ಮೂಲಕವಾಗಿ ಕಡಿಮೆ ಮಾಡ್ಬೋದು. ಹಾಗೆ ಪ್ರೀ ಡೆಸ್ಟಿನೇಡ್ ಆಗಿರುವಂಥ ಲೈಫಲ್ಲಿ ಮುಂಚಿತವಾಗಿ ನಿರ್ಧಾರವಿರೋ ಘಟನೆಗಳನ್ನು ಜ್ಯೋತಿಷ ಹೇಳುತ್ತೆ. ಇದು ಯಾವ ಕಾರಣಕ್ಕೆ ಅಂತಂದರೆ ಆತ್ಮದ ಒಂದು ಮೂಮೆಂಟ್. ಸೊ ಇದೆಲ್ಲ ಒಂದು ಡೀಪ್ ಆಗಿರೋ ವಿಷಯ. ಸೊ ಆನಂತರ ನನಗೆ ಜ್ಯೋತಿಷದಲ್ಲಿ ನಂಬಿಕೆ ಬಂತು. KN ರಾವ್ ಅವರ, BV ರಾಮನ್ ಅವರ ಗ್ರಂಥಗಳನ್ನು ಓದಿದ ಮೇಲೆ, ಆಮೇಲೆ ಕ್ಲಾಸಿಕ್ಸು ಏನಿದೆ ಇದರಲ್ಲಿ ಪರಾಶರ ಹೋರಾಶಾಸ್ತ್ರ ಆಗಿರ್ಬೋದು, ಬೃಹತ್ ಜಾತಕ ಆಗಿರ್ಬೋದು, ಸಾರಾವಳಿ ಆಗಿರ್ಬೋದು, ಇಂಥ ಹಲವಾರು ಪುಸ್ತಕಗಳು ಓದಿದ ನಂತರ ಹಲವಾರು ಜಾತಕಗಳು, ಹಲವಾರು ಹಸ್ತರೇಖೆಗಳನ್ನು ನೋಡಿದ ಮೇಲೆ ಜ್ಯೋತಿಷ್ಯ ನಿಜ ಅಂತ ಅನ್ನಿಸ್ತು. ಅದ್ರ ನಂತರ ನಾನು ಈ ನಕಲಿ ಜ್ಯೋತಿಷ್ಯರ ಬಗ್ಗೆ ನೋಡಿದೆ. ದೊಡ್ಡ ದೊಡ್ಡ ಪೂಜೆಗಳು, ಹೋಮಗಳು, ಕಾಸ್ಟ್ಲಿ ಜೆಮ್ಸ್ಟೋನ್ಗಳು, ರುದ್ರಾಕ್ಷಿಗಳು, ಆಮೇಲೆ ನ್ಯೂಮರಾಲಜಿಗಳು, ಒಂದು ನಂಬರ್ನ ಕೈಯಲ್ಲಿ ಬರೆದು ಅದನ್ನು ಸುಟ್ಟಾಕಿ ಅಂತ ಹೇಳೋದು, ಈ ಥರ ಏನೇನೋ ನಾನಾ ರೀತಿ ಹಾಸ್ಯಾಸ್ಪದವಾಗಿರುವಂಥದ್ದನ್ನೆಲ್ಲ ನೋಡಿದಾಗ ಜ್ಯೋತಿಷ್ಯಕ್ಕೆ ಅವಮಾನ ಇದೆಲ್ಲ. ಈಗ ನೋಡಿ, ಒಂದೇ ಡೇಟಲ್ಲಿ ಎಷ್ಟು ಜನ ಹುಟ್ಟಿರ್ತಾರೆ, ಆದರೆ ಎಲ್ಲರ ಭವಿಷ್ಯ ಒಂದೇ ರೀತಿ ಇರಲ್ಲ. ಜ್ಯೋತಿಷ್ಯ ಹೇಗಿದೆ ಅಂದರೆ, ಒಂದೇ ತಾಯಿ ಹುಟ್ಟಿದಂತಹ ಅವಳಿ ಜವಳಿ ಮಕ್ಕಳ ಒಂದು ಬರ್ತ್ ಟೈಮಲ್ಲಿ ಕೇವಲ ಒಂದು 30 ಸೆಕೆಂಡ್ಸು ಡಿಫ್ರೆನ್ಸ್ ಇರುತ್ತೆ. ಸೊ ಈ ಬಗೆಯಲ್ಲಿ ನೋಡಿದಾಗ ಜಾತಕ ಅನ್ನುವಂಥದ್ದು ಅಷ್ಟು ಅಕ್ಯುರೇಟಾಗಿ ಹೇಳ್ಬೋದು, ಟೈಮಿಂಗ್ನ ರೆಕ್ಟಿಫೈ ಮಾಡಿ. ಸೊ ಜ್ಯೋತಿಷ ಅಷ್ಟು ಅಕ್ಯುರೇಟ್ ಆಗಿದೆ. ಹಾಗೆ ಈ ನಿಟ್ಟಿನಲ್ಲಿ ನನ್ನ ಅಧ್ಯಯನ ಸಾಗ್ತಾ ಇದೆ. ಮೇಷರಾಶಿಗೆ ಸಂಬಂಧಪಟ್ಟಂತೆ ವಾರದ ಫಲವನ್ನು ಹೇಳೋದಾದರೆ ನೋಡಿ, ಮೇಷರಾಶಿಯಲ್ಲಿ ಯಾವುದೇ ಗ್ರಹಗಳಿಲ್ಲ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ. ಅದೇ ಚತುರ್ಥ ಭಾವದಲ್ಲಿ ಶುಕ್ರ ಇರುವಂಥದ್ದು, ದ್ವಿತೀಯಾಧಿಪತಿ ಚತುರ್ಥದಲ್ಲಿರುವಂಥದ್ದು. ಚತುರ್ಥ ಅಂದರೆ ಏನು? ವೆಹಿಕಲ್ಸು, ಅದು ಲಕ್ಸುರೀಸು, ಗ್ಯಾಡ್ಜೆಟ್ಸು, ಏನು ಬೇಕಾದರೂ ಕೂಡ ಈ ವ್ಯಕ್ತಿಗಳಿಗೆ ಸಿಗೋ ಸಾಧ್ಯತೆ ಇರುತ್ತೆ. ಬಟ್ ಇಲ್ಲಿ ಒಂದು ವಿಷಯನ ನಾವು ತಿಳ್ಕೋಬೇಕು. ಏನಂತಂದರೆ, ಒಂದು ಬರೀ ರಾಶಿಯಿಂದ ಹಲವಾರು ವಿಚಾರಗಳನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಬರ್ತ್ ಟೈಮ್ ಅಕ್ಯುರೇಟಾಗಿ ಗೊತ್ತಿರಬೇಕು. ಬರ್ತ್ ಟೈಮ್ ಅಕ್ಯುರೇಟಾಗಿ ಗೊತ್ತಿಲ್ಲ ಅಂದಾಗ ಹಸ್ತದಲ್ಲಿರುವಂತಹ ರೇಖೆಗಳು, ಈಗ ಒಂದು ವೇಳೆ ನಿಮ್ಮ ಒಂದು ಬುಧ ಒಂದು ಸ್ವಂತ ರಾಶಿಯಲ್ಲಿದ್ದಾನೆ ಅಂದ್ಕೊಳ್ಳಿ, ಅವರೊಂದು ಮಿಥುನ ರಾಶಿಯಲ್ಲಿ, ಇದು ನನ್ನ ರಿಸರ್ಚಲ್ಲಿ ನಾನು ತಿಳ್ಕೊಂಡಿರುವಂಥದ್ದು, ಅವರ ಈ ಒಂದು ರೇಖೆ ಮಾತೃರೇಖೆ ಅಂತ ನಾವೇನು ಹೇಳ್ತೀವಿ ಬಹಳ ಕ್ಲಿಯರ್ ಆಗಿರುತ್ತೆ. ಈ ಮಾತೃರೇಖೆ ಕ್ಲಿಯರ್ ಆಗಿ ಅಂದರೆ ಬರೀ ಸ್ಟ್ರೈಟ್ ಲೈನ್ ಥರ ಇರುತ್ತೆ. ಅವರಿಗೆ ಬುಧ ಸ್ವಂತ ಮೇಲಿದೆ ಅಂತ ಭಾಳ ಕ್ಲಿಯರಾಗಿ ಹೇಳ್ಬೋದು. RG ರಾವ್ ಅವರ ಭೃಗುನಂದಿ ನಾಡಿ ಮತ್ತು ಅವರ ಕೆಲವು ಪಾಮಿಸ್ಟ್ರಿ ಪುಸ್ತಕಗಳು ಭಾಳ ಕ್ಲಿಯರಾಗಿ ಹೇಳಿದ್ದಾರೆ. ಹಸ್ತ ಮತ್ತು ಜಾತಕ ಎರಡೂ ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿ ಕೆಲಸ ಮಾಡ್ತವೆ. ಇದರಲ್ಲಿ ನನ್ನ ಅಧ್ಯಯನ ನಡೀತಾ ಇದೆ. ಈ ವಿಚಾರ ಬಂದಾಗ ಒಂದು ಮೇಷರಾಶಿಯಿಂದ 4ನೇ ಮನೆಯಲ್ಲಿ ಚತುರ್ಥದಲ್ಲಿ ಶುಕ್ರ ಇರೋದ್ರಿಂದ ವೆಹಿಕಲ್, ಅಂದರೆ ಶುಕ್ರ ಅಂತಂದರೆ ನಾವೇನು ಅನ್ಕೋಬೇಕು, ಭಾಳ ಬ್ಯೂಟಿಫುಲ್ ಆಗಿರುವಂಥ ಒಂದು ವಸ್ತು. ಅದು ವೆಹಿಕಲ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಅಥವಾ ಗ್ಯಾಡ್ಜೆಟ್ ಆಗಿರ್ಬೋದು, ಈ ಥರ ಹಲವಾರು ಸಾಧ್ಯತೆಗಳಿರುತ್ತೆ. ಆಮೇಲೆ ಚತುರ್ಥ ಅಂತಂದರೆ ತಾಯಿಗೆ ಸಂಬಂಧಪಟ್ಟಿದ್ದು. ಕೆಲವರಿಗೆ ಒಂದು ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿ ಬರೋ ಸಾಧ್ಯತೆಯೂ ಇರುತ್ತೆ. ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂದರೆ ನಾವು ಯಾವ ಅರ್ಥದಲ್ಲಿ, ಚತುರ್ಥದಲ್ಲಿದ್ದಾನೆ ಶುಕ್ರ, ದ್ವಿತೀಯಾಧಿಪತಿ, ಇದು ಬಂದು ಒಂದು ಫೈನಾನ್ಷಿಯಲ್ ಗೈನು ಅವರಿಗೆ ತಾಯಿ ಕಡೆಯಿಂದ ಆಗ್ಬೋದು, ಮಾತೃಧನ ಅಂತಲೂ ಹೇಳ್ತಾರೆ. ಈ ಸಾಧ್ಯತೆ ಈ ವೀಕಲ್ಲಿ ಇದೆ ಅಂತ ಹೇಳ್ಬೋದು. ಅಂದರೆ ಹೇಗಿರುತ್ತೆ ಅಂತಂದರೆ, ಒಂದೇ ಫಲವನ್ನು ನಾವು ಸಾವಿರಾರು ಲಕ್ಷಾಂತರ ಜನಗಳಿಗೆ ಹೇಳುವಾಗ ಮಿಸ್ಟೇಕ್ಗಳಾಗುತ್ತೆ. ಯಾಕೆಂದರೆ ಅವರ ಒಂದು ಇಂಡಿವಿಜುವಲ್ ಜಾತಕ ನಮ್ಮ ಹತ್ರ ಇಲ್ಲದೆ ಇರೋದ್ರಿಂದ. ಆದರೆ ಒಂದು ಜನರಲಾಗಿ ನಾವು ರಾಶಿ ಬಗ್ಗೆ ಮಾತಾಡ್ತಿದ್ದೀವಲ್ವ. ಸೊ ಹಾಗಾಗಿ ಎರಡನೇದಾಗಿ ಬಂದು ಈ ರಾಶಿಯವರಿಗೆ ಹುಟ್ಟುತ್ತಾನೆ ಕೋಪ ಜಾಸ್ತಿ ಇರುತ್ತೆ. ಯಾಕೆಂದರೆ ಇದರ ರಾಶ್ಯಾಧಿಪತಿನೇ ಕುಜ ಆಗಿರೋದ್ರಿಂದ. ಕುಜ ಅಂದರೆ ಸೈನಿಕ, ಕುಜ ಅಂದರೆ ರೆಡ್ ಕಲರ್ಲಿರುವಂತಹ ಒಂದು ಬಹಳ ಅಗ್ರೆಸಿವ್ ಆಗಿರುವಂಥ ಒಂದು ಗ್ರಹ. ಈಗ ಕುಜದೋಷ ಅಂತಾರೆ. ಈ ಕುಜದೋಷ ಅನ್ನುವಂಥದ್ದು ನೀವು ಯೂಶ್ವಲಾಗಿ ನೋಡೋದೇ ಸಪ್ತಮದಲ್ಲಿದ್ದರೆ, ಚತುರ್ಥದಲ್ಲಿ ಇವೆಲ್ಲ ಕುಜದೋಷ ಅಂತ ಹೇಳ್ತಾರಲ್ವ. ಹಾಗಾಗಿ ಈ ಗ್ರಹ ಬಂದು 6ನೇ ಮನೆಯಲ್ಲಿ ಈ ಒಂದು ವಾರದಲ್ಲಿ ಹೀಗಿದ್ದಾಗ ಏನಾಗುತ್ತೆ ಅಂತಂದರೆ, ಯೂಶ್ವಲ್ಲಾಗಿ ಆರೋಗ್ಯದ ಸಮಸ್ಯೆಗಳು ಬರುತ್ತೆ.
ಆರೋಗ್ಯದ ಸಮಸ್ಯೆಗಳು ಸ್ಯಾಟ್ರನ್ ನೋಡ್ತಿರೋದ್ರಿಂದ ಬೆನ್ನು ನೋವಿಗೆ ಸಂಬಂಧಪಟ್ಟಂತೆ, ಮೂಳೆಗಳಿಗೆ ಸಂಬಂಧಪಟ್ಟಂತೆ, ಬೋನ್ಸ್ ಮಸಲ್ಸ್ ರಿಲೇಟೆಡ್ ಆಗಿರುವಂಥ ಇಶ್ಯೂಸ್ಗಳು ಖಂಡಿತವಾಗಲೂ ಬರೋ ಸಾಧ್ಯತೆಗಳಿರುತ್ತೆ. ಬಟ್ ಒಂದು ಫಾರ್ಚುನೇಟ್ ಥಿಂಗ್ ಏನಂತಂದರೆ, ಈ ರಾಶಿಯಲ್ಲಿರೋರು ಭಾಳ ಫಿಸಿಕಲಿ ಸ್ಟ್ರಾಂಗ್ ಆಗಿರುವಂಥ ವ್ಯಕ್ತಿಗಳು. ಅದನ್ನು ನಾವು ಗಮನಿಸಬೇಕು. ಯೂಶ್ವಲಾಗಿ ನಾನು ನೋಡಿದಂತೆ ನನ್ನ ರಿಸರ್ಚಲ್ಲಿ ಇರುವಂಥವರು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರುವಂಥವರು ತುಂಬ ಜನ ಮೇಷ ಲಗ್ನಕ್ಕೆ ಅಥವಾ ವೃಶ್ಚಿಕ ಲಗ್ನಕ್ಕೆ ಸಂಬಂಧಪಟ್ಟವರಾಗಿರ್ತಾರೆ. ಅದು ಬೈ ಬರ್ತ್, ಅದು ಒಂದು ಕಾಂಬಿನೇಷನ್, ಅದು ಬಂದ್ಬಿಡುತ್ತೆ ಬೈ ಬರ್ತ್. ಅವ್ರಿಗೆ ಒಂದು ಎನರ್ಜಿ, ಒಂದು ಅಗ್ರೆಸಿವ್ನೆಸ್ ಬರುತ್ತೆ. ಸೊ ಈ ರೀತಿ ಇದ್ದಾಗ ಮೇಷರಾಶಿಯವರಿಗೆ ಆರೋಗ್ಯದ ಸಮಸ್ಯೆಗಳು ಖಂಡಿತವಾಗಲೂ ಕಾಣುತ್ತೆ. ಬಟ್ ಮ್ಯಾನೇಜಬಲು. ಇದಕ್ಕೆ ಯಾವುದೋ ದೊಡ್ಡ ಹೋಮ, ದೊಡ್ಡ ಪೂಜೆ ಮಾಡಿಸೋದು ಅಥವಾ ದೊಡ್ಡ ಕಾಸ್ಟ್ಲಿ ಜೆಮ್ಸ್ಟೋನ್ ಹಾಕೊಳ್ಳೋಂಥ ಅಗತ್ಯ ಏನಿರಲ್ಲ. ಏನು ಹೇಳುತ್ತೆ ಜ್ಯೋತಿಷ್ಯ ಅಂತಂದರೆ, ಜ್ಯೋತಿಷ್ಯದಲ್ಲಿ ನಾವು ಎಲ್ಲದನ್ನು ಮ್ಯಾನೇಜ್ ಮಾಡ್ಕೋಬೋದು. ಫಸ್ಟು ನಮ್ಮಲ್ಲಿ ನಾವು ಬದಲಾವಣೆ ಮಾಡ್ಕೊಳ್ಳೋದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡುತ್ತೆ ಜ್ಯೋತಿಷ್ಯ. ಈಗ ಅಗ್ರೆಸಿವ್ನೆಸ್ ಅಂತಾರೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದು, ಈಗ ಆಲ್ಬರ್ಟ್ ಎಲ್ಲಿಸ್ ಅವರು ಒಂದು ಬುಕ್ ಬರೆದಿದ್ದಾರೆ, ಕಂಟ್ರೋಲ್ ಯುವರ್ ಆ್ಯಂಗರ್ ಬಿಫೋರ್ ಇಟ್ ಕಂಟ್ರೋಲ್ಸ್ ಯು ಅಂತೇಳಿ. ಒಳ್ಳೆ ಬುಕ್ ಅದು. ಒಂದು ಸೈಕಾಲಜಿ ಬಗ್ಗೆ ಎಲ್ಲ ಸ್ಟಡೀಸ್ ಆಗಿದೆ, ಮಾಡಿರೋ ಭಾಳ ದೊಡ್ಡ ಕೊಡುಗೆ ಅವ್ರದ್ದು ಕಾಗ್ನೇಟಿವ್ ಥೆರಪಿಗೆ. ಅವ್ರೇನು ಹೇಳ್ತಾರೆ ಅಂತಂದರೆ, ಈ ಒಂದು ಅಗ್ರೆಸಿವ್ನೆಸ್ನ ಮ್ಯಾನೇಜ್ಮೆಂಟ್ ಮಾಡೋದ್ರ ಬಗ್ಗೆ ಹೇಳ್ತಾರೆ. ಯೂಶ್ವಲಾಗಿ ನಾನು ಮೇಷರಾಶಿಯವ್ರಿಗೆ ಹೇಳೋದೇನೆಂದರೆ, ಅಗ್ರೆಸಿವ್ನೆಸ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ಬಹಳ ಚೆನ್ನಾಗಿರುತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ ಮಾಡಬೇಕು. ತಮಿಳಲ್ಲಿ ಮುರುಘಾ ಅಂತ ಹೇಳ್ತಾರಲ್ವ, ಸುಬ್ರಹ್ಮಣ್ಯ ಸ್ವಾಮಿನ ಪೂಜೆ ಮಾಡೋದು ಬಹಳ ಒಳ್ಳೆಯದು. ನಮಸ್ಕಾರ.